ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಪ್ರೇಮಿ ಚಾನಲ್ಗೆ ಸ್ವಾಗತ. ಇವತ್ತು ಸೆಕೆಗಿಣ್ಣು ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಬೇಕಾಗುವಂಥದ್ದು ಗೀ ಬಾಲ್ 1 ಲೋಟ, 2 ಲೋಟ ಮಾಮೂಲಿ ಹಾಲು, ಮತ್ತು ಬೆಲ್ಲ ಮತ್ತು ಏಲಕ್ಕಿ ಪುಡಿ, ಇವಿಷ್ಟಿದ್ರೆ ಸಾಕು. ಗೀ ಬಾಲು ಅಂದರೆ ಹಸು ಕರು ಹಾಕಿದ 2 ದಿನ ಬರೋ ಹಾಲನ್ನ ಗೀ ಬಾಲು ಅಂತ ಕರೀತಾರೆ. ಅದು 1 ಲೋಟ ಹಾಕ್ತಾಯಿದ್ದೀನಿ. ಮಾಮೂಲಿ ಹಾಲು 2 ಲೋಟ. ಸ್ಮೂತಾಗಿ ಬೇಕು ಅಂತ ಅಂದರೆ ಇನ್ನೂ 1 ಲೋಟ ಹಾಲು ಹಾಕ್ಕೋಬೋದು. ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೋಬೇಕು. ಅದು ಸ್ವಲ್ಪ ಜಾಸ್ತಿ ಸ್ವೀಟ್ ಇರೋಂಗೆ ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡೇ ಹಾಕ್ಕೋಬೇಕು. ಕರ್ಗೋವರೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಅದಾದಮೇಲೆ ಶೋಧಿಸ್ಕೊಳ್ಳೋಣ. ಅದರ ಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಉದುರಿಸ್ಕೊತಾ ಇದ್ದೀನಿ. ಮತ್ತು ಇದನ್ನು ಪಾತ್ರೆಗಿಟ್ಟು ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಮತ್ತು ಅದು ಬಿಸಿ ಇರುವಾಗಲೇ ಕಟ್ ಮಾಡೋಕ್ಕೆ ಹೋಗಬಾರ್ದು. ಅದು ಫುಲ್ ತಣ್ಣಗಾದ ಮೇಲೆ ಇನ್ನು ಕಟ್ ಮಾಡಬೇಕು. ಇಲ್ಲಿ ನಾನು ಗಟ್ಟಿಯಾಗಿ ಬರಲಿ ಅಂತ 2 ಲೋಟ ಹಾಕಿದ್ದೆ, ಅದಕ್ಕೆ ಈ ರೀತಿ ಬಂದಿದೆ. ನೀವು ಇನ್ನೊಂದು ಲೋಟ ಹಾಕಿದ್ರೆ ಇನ್ನೂ ಸ್ವಲ್ಪ ಸಾಫ್ಟಾಗಿ ಬರ್ತದೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಥ್ಯಾಂಕ್ ಯು ಫಾರ್ ವಾಚಿಂಗ್.